ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಏನಪ್ಪ ಮತ್ತೆ ಮದುವೆ ವೀಡಿಯೋಸ್ ಆಗ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಮದುವೆ ಸೀರೀಸು ಕಂಪ್ಲೀಟಾಗಿ ಮುಗಿದಿದೆ. ಅದು ಮೇಘದು. ಹೌದು, ಹಳದಿ ಶಾಸ್ತ್ರದಲ್ಲಿ ಈ ಥರ ಎಲ್ಲರೂ ಕೂತ್ಕೊಂಡು ಊಟ ಮಾಡಿರೋ ಕ್ಲಿಪ್ಪಿಂಗ್ ಒಂದು ಮಿಸ್ ಆಗಿಬಿಟ್ಟಿತ್ತು. ಅಷ್ಟು ಕಷ್ಟಪಟ್ಟು ತೆಗ್ದಿದ್ನಲ್ವಾ, ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತೀನಿ. ಇನ್ನೂ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇನ್ನೊಂದು 10-15 ವೀಡಿಯೋಸ್ಗಳಾದ ನಂತರ ನಾನು ವ್ಲಾಗ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀನಿ. ಹಾಗಾಗಿ ನನ್ನ ಹತ್ರ ಯಾವುದ್ಯಾವುದೆಲ್ಲ ವೀಡಿಯೋಸ್ ಇದೆ ಅದೆಲ್ಲವನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಹಳದಿ ಶಾಸ್ತ್ರ ಆದಮೇಲೆ ಊಟ ಮಾಡ್ತಾ ಇದ್ದಿದ್ದು, ಹಾಗಾಗಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ನಾವು ನ್ಯೂ ಇಯರ್ದು ಒಂದಷ್ಟು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಎಲ್ಲವನ್ನು ಅಪ್ಲೋಡ್ ಮಾಡಿ ನಂತರ ವ್ಲಾಗಿಂಗನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಅವತ್ತು ಮದುವೆ ಆದಮೇಲೆ ನಾವು ಅಲ್ಲಿಂದ ಹೊರಡ್ತಾ ಇದ್ವಿ. ಹೊರಟು ಬರಬೇಕಾದ್ರೆ ಇಲ್ಲಿ ಒಂದು ರಾಗಿ ಅಂಬ್ಲಿದು ಮಜ್ಜಿಗೆ ಹಾಕಿ ಕೊಡ್ತಾರೆ. ಆ ಒಂದು ಶಾಪು ನಿಯರೆಸ್ಟ್ ಫುಟ್ಪಾತಲ್ಲಿ ಹಾಕ್ಕೊಂಡಿರ್ತಾರೆ. ನೋಡೋಕ್ಕೆ ಫುಟ್ಪಾತಲ್ಲಿ ಹಾಕ್ಕೊಂಡಂಗಿರುತ್ತೆ, ಬಟ್ ಆದರೆ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ನಂಗೆ ತುಂಬ ಇಷ್ಟ. ಯಾವಾಗಲೂ ಬೇಸಿಗೆನಲ್ಲಿ ಇವರು ಮಸ್ಟ್ ಆ್ಯಂಡ್ ಶುಡ್ ಹಾಕ್ತಾರೆ. ನಮ್ಮನ್ನು ನೆನಪು ಕೂಡ ಇಟ್ಕೊಂಡಿದ್ರು ಅವರು. ನಾನು ಲಾಸ್ಟ್ ಟೈಮ್ ಕೂಡ ವ್ಲಾಗ್ ಮಾಡಿದ್ದೆ ಇಲ್ಲಿ ಹೋದಾಗ. ಸೊ ಹಾಗಾಗಿ ನೆನಪಿಟ್ಕೊಂಡಿದ್ರು. ತುಂಬ ಖುಷಿಯಾಯಿತು. ಮಜ್ಜಿಗೆ ಮೆಣಸಿನ್ಕಾಯಿ, ಮಾವಿನಕಾಯಿನ ಉಪ್ಪಿನಕಾಯಿ ಕೊಡ್ತಾರೆ. ಆ ಚಂಬು ತುಂಬ ರಾಗಿ ಅಂಬ್ಲಿಗೆ ಮಜ್ಜಿಗೆ ಹಾಕಿ ಕೊಡ್ತಾರೆ. ಬರೀ ಖಾಲಿ ಮಜ್ಜಿಗೆನೂ ಕೂಡ ಅವೈಲಬಲ್ ಇರುತ್ತೆ. ಬಟ್ ಆ ರಾಗಿ ಅಂಬ್ಲಿ ಮಜ್ಜಿಗೆ ಕುಡಿದ್ರೆ ದೇಹ ತುಂಬ ತಂಪಾಗುತ್ತೆ. ಜೊತೆಗೆ ಇವಾಗ ತುಂಬಾ ಸೆಕೆ ಇರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ಕುಡಿದ್ರೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಕುಡ್ಕೊಂಡು ಮನೆಗೆ ಬಂದ್ವಿ. ಆ್ಯಸ್ ಯೂಶ್ವಲ್ ಮದುವೆಯಲ್ಲಿ ಹಾಕಿರೋ ಬಟ್ಟೆಗಳು ಒಂದಷ್ಟು ವಾಷಿಂಗ್ ಮಿಷಿನ್ ಹಾಕಿದ್ವಿ, ಒಂದಷ್ಟು ಎತ್ತಿಟ್ಟೆ, ಇನ್ನೊಂದಷ್ಟು ಹ್ಯಾಂಡ್ ವಾಶ್ಗೆ ಅಂತ ಹೇಳಿ ತೆಗೆದಿಟ್ವಿ. ಮದುವೆಯಿಂದ ಬಂದ ಮೇಲೆ ಬಟ್ಟೆ ಸರಿ ಮಾಡಿ ವಾರ್ಡ್ರೋಬ್ಗೆ ಸೇರಿಸೋವರೆಗೇ ಆಲ್ಮೋಸ್ಟ್ ಒಂದು ವೀಕು ಅಥವಾ 3-4 ಡೇಸೇ ಬೇಕಾಗುತ್ತೆ. ಸೊ ಅದೆಲ್ಲವನ್ನು ಮುಗಿಸೋ ಅಷ್ಟರಲ್ಲೇ ಇವಾಗ ರೀಸೆಂಟಾಗಿ ಗೌರ್ಮೆಂಟಿಂದ ಆರ್ಡರ್ ಆಗಿರೋ ಥರ ನಂಬರ್ ಪ್ಲೇಟ್ಗಳನ್ನ ಚೇಂಜ್ ಮಾಡಿಸ್ಬೇಕಾಗಿದೆ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಮಾಡಿಲ್ವೋ ಆದಷ್ಟು ಬೇಗ ಅಪ್ಲೈ ಮಾಡಿ. ನೀವೇನಾದರೂ ಸ್ಕೂಟರ್ಗೆ ಗಾಡಿಗಳಿಗಾದರೆ ನೀವು ಶೋರೂಮ್ಗೆ ಹೋಗಿನೇ ಗಾಡಿ ಶೋರೂಮ್ಗೆ ಹೋಗಬೇಕು, ಅಲ್ಲಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ಕೋಬೇಕು. ಇವನ್ ನಿಮ್ಮ ಹತ್ರ ಕಾರ್ಗೆ ಏನಾದ್ರು ಮಾಡಿಸ್ಬೇಕು ಅಂತ ಇದ್ದರೆ ಹೋಮ್ ಡೆಲಿವರಿ ಅವೈಲಬಿಲಿಟಿ ಇರುತ್ತೆ. ಸೊ ನೀವು ಹೋಮ್ ಡೆಲಿವರಿನ ಅಪ್ಲೈ ಮಾಡಿಬಿಟ್ರೆ ಅವರೇ ಮನೆಗೆ ಬಂದು ನಂಬರ್ ಪ್ಲೇಟ್ಸ್ನ ಚೇಂಜ್ ಮಾಡಿ, ಇವಾಗ END ಅಂತ ಹೇಳಿ ಕೆಳಗಡೆ ಒಂದು ಯೂನಿಕ್ ನಂಬರ್ ಇರುತ್ತೆ. ಅದೇ ನಿಮಗೆ ಓಲ್ಡ್ ನಂಬರ್ ಪ್ಲೇಟ್ಗೂ ಈ ನಂಬರ್ ಪ್ಲೇಟ್ಗೂ ಇರುವಂತಹ ಒಂದು ವ್ಯತ್ಯಾಸ. ಅಂದರೆ ಓಲ್ಡ್ ನಂಬರ್ ಪ್ಲೇಟಲ್ಲಿ ಆ ಒಂದು ಯೂನಿಕ್ ನಂಬರು ಇರೋದಿಲ್ಲ, ಇವಾಗ ಇರುತ್ತೆ. ಏನಕ್ಕಪ್ಪ ಅಂತ ಹೇಳಿದರೆ ರೋಡಲ್ಲಿ ಒಂದೇ ಥರ ಗಾಡಿಗಳು, ಒಂದೇ ನಂಬರ್ ಗಾಡಿಗಳು 2-3 ಇರುವಂತಹ ಚಾನ್ಸಸ್ಸು ಮೋಸ ಮಾಡುವಂಥವ್ರು ಜಾಸ್ತಿ ಇದ್ದರು. ಸೊ ಹಾಗಾಗಿ ಈ ಥರ ಒಂದು ಸಿಸ್ಟಮ್ನ ಇವಾಗ ಮಾಡಿದ್ದಾರೆ. ನಮ್ಮದಂತೂ ತುಂಬಾ 2015 ತೊಗೊಂಡಿರೋದ್ರಿಂದ ಗಾಡಿ ಫುಲ್ಲು ಅಲ್ಲಿಗೆ ಜೋರಾಗಿ ಕಚ್ಕೊಂಡ್ಬಿಟ್ಟಿತ್ತು. ಎಷ್ಟು ಎಳೆದ್ರೂ ಮಾಡಿದ್ರೂ ಬರಲೇ ಇಲ್ಲ. ಒಂದು ಕಡೆದು ಹೋಲ್ ಇದು ಮಾಡಿ ಬಂತು, ಇನ್ನೊಂದು ಕಡೆದು ಬರಲೇ ಇಲ್ಲ. ನೋಡಿ, ಇದೇನೇ ಯೂನಿಕ್ ನಂಬರು. ಸೊ ಹಾಗಾಗಿ ಹೇಗೋ ಮಾಡಿ ತೆಗೆದು ಹೊಸದನ್ನು ಹಾಕಿ ಹೋಗ್ತಾ ಇದ್ದಾರೆ ಇವಾಗ ನೋಡಿ. ಹಾಗೆ ಈಗ ಫಾಸ್ಟ್ಯಾಗ್ ಥರ ಒಂದು ಸ್ಮಾಲ್ ID ಕಾರ್ಡ್ ಥರ ಗ್ಲಾಸ್ ಮೇಲೂ ಕೂಡ ಅಂಟಿಸ್ಬಿಡ್ತಾರೆ. ನಿಮಗೆ ಅದೇ ಫಾಸ್ಟ್ಯಾಗು ಆಗುತ್ತೆ. ನೀವು ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂದರೆ, ಅಥವಾ ಏನು ನೀವು ಪ್ರಾಬ್ಲಮ್, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದಿಲ್ವೋ ಎಲ್ಲವನ್ನು ಕೂಡ ಅದರಿಂದ ಕ್ಯಾಪ್ಚರ್ ಆಗುತ್ತೆ ಬೇಗ. ಸೊ ಹುಷಾರಾಗಿರಬೇಕು ಇನ್ನು ಮುಂದೆ ನೀವು ಇದನ್ನೆಲ್ಲ ಮಾಡಿಸಾದ್ಮೇಲೆ. ಹಾಗೆಯೇ ಯಾರ್ಯಾರೆಲ್ಲ ಮಾಡಿಸಿಲ್ಲ ಅಂದ್ರೂ ಕೂಡ ನಿಮಗೆ ಈ ಥರ ಈ IND ನಂಬರ್ದು ಹಾಕ್ಸಿಲ್ಲ ಅಂದರೆ ಅದು ಕೂಡ ಪ್ರಾಬ್ಲಮ್ ಆಗಿ ಅದನ್ನು ಕೂಡ ಹಿಡಿತಾರೆ. ಸೊ ಮಾಡಿಸ್ಕೊಳ್ಳೋದೇ ಬೆಟ್ರ್ ಅಂತ ಅನಿಸುತ್ತೆ. ಏನೇನಿದೆ ಓಲ್ಡ್ದು ಕ್ಲಿಯರ್ ಮಾಡಿಕೊಂಡು. ಸೊ ಮದುವೆಯಿಂದ ಬಂದಮೇಲೆ ಹಸ್ಬೆಂಡ್ ಹಲ್ಲು ನೋವು ತುಂಬ ಜಾಸ್ತಿ ಆಗಿತ್ತು. ಅವರು ಒಂದು ವಾರದಿಂದ ಲವಂಗ ಇಟ್ಕೊಂಡೇ ಕಾಲ ಕಳೆದ್ರು. ಬಟ್ ಆದರೆ ಆಗಲಿಲ್ಲ. ಆಮೇಲೆ ಹೋಗಿ ಡಾಕ್ಟ್ರಿಗೆ ತೋರಿಸಿದ್ರೆ ವಿಸ್ಡಮ್ ಟೀತ್ ಬೆಳೆದಿದೆ ಅಂತ ಹೇಳಿ ಅದನ್ನು ಕೀಳಬೇಕಾಯಿತು. ಸ್ವಲ್ಪ ಕ್ರಿಟಿಕಲ್ ಆಗಿ ಇತ್ತು ಅಂತ ಹೇಳ್ಬೋದು. ಆಮೇಲೆ ಒಂದು 2 ಡೇಸ್ ರೆಸ್ಟ್ ಮಾಡಿದ್ರು ಅವರು. ಹಾಗಾಗಿನೇ ಗುರುವಾರನೇ ಆಫೀಸಿಂದ ಬರ್ತಾನೆ ಅವರು ಕೀಳಿಸ್ಕೊಂಡು ಬಂದರು ಹಲ್ಲನ್ನು. ಶನಿವಾರ ಭಾನುವಾರ 2 ದಿನ ರೆಸ್ಟ್ ಮಾಡ್ಬೋದು ಅಂತ ಹೇಳಿ ಆ ಇಂಟೆನ್ಷನಿಂದನೇ. ಸೊ ರೆಸ್ಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ನಮ್ಮ ಮದುವೆ CD-ನ ಹಾಕ್ಕೊಂಡು ಕುಂತಿದ್ವಿ. ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಅಂತ ಹೇಳಿ ಮನೆಯಲ್ಲೇ. ನನಗೂ ತುಂಬ ಆಸೆ ಆಯಿತು, ನಮ್ಮ ಮದುವೆ ಹೇಗಾಯಿತು, ಯಾರ್ಯಾರೆಲ್ಲ ಬಂದಿದ್ದರು, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಹಾಕ್ಕೊಂಡ್ವಿ. ಬಟ್ ಸ್ಟಿಲ್ ಸರ್ಪ್ರೈಸ್ ಅಂತಾರಲ್ಲ ಹಾಗೆ ನಮ್ಮ ಮದುವೆ ಆಗಿ ಆಲ್ಮೋಸ್ಟ್ 8 ವರ್ಷ ಕಳೀತು. ಈ ನವೆಂಬರ್ ಬಂದರೆ 9 ವರ್ಷ ಕೂಡ ಕಳೆಯುತ್ತೆ.
2015 ನಾವು ಮದುವೆ ಆಗಿರೋದು. ಆವಾಗಲೇ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ತುಂಬ ಅಂದರೆ ತುಂಬ ಅದ್ಧೂರಿಯಾಗಿ ನನ್ನ ಮದುವೆ ಆಯಿತು ಅಂತ ಹೇಳ್ಬೋದು. ಇನ್ನು 10 ವರ್ಷ ಬಿಟ್ಟು ನೋಡಿದ್ರೂ ಇಟ್ಸ್ ಎ ವೆರಿ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ಅಷ್ಟು ಖುಷಿ ಆಯಿತು ನೋಡಿ. ಅಲ್ಲಿಂದನೂ ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಸ್ಟೇಜ್ ಮೇಲಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆವಾಗಲೇ ಈ ಥರ ಹೂವೆಲ್ಲ ಹಚ್ಚಿ ಫೋಟೋಗ್ರಫಿ ಮಾಡಿದ್ದಾರೆ. ಸ್ಟೇಜ್ ಕೂಡ ತುಂಬಾ ಅದ್ಧೂರಿಯಾಗಿತ್ತು. ಎಲ್ ಇ ಡಿ ಹಾಕಿದ್ರು. ಆಮೇಲೆ ಆರ್ಕೆಸ್ಟ್ರಾ ಇವಾಗ ಪ್ರೀ ವೆಡ್ಡಿಂಗ್ ಶೂಟು ಹಾಗೆ ಸಿನಿಮ್ಯಾಟಿಕ್ ಫೋಟೋಗ್ರಫಿ ಇವಾಗ ಟ್ರೆಂಡಲ್ಲಿದೆ. ಬಟ್ ನಮಗೆ ಆವಾಗ ಇನಿಷಿಯೇಟಿವ್ ಇತ್ತು, ಆವಾಗ ತಾನೇ ಇತ್ತು. ಬಟ್ ಆದರೆ ನಾವು ಹಳ್ಳಿಯವರು ಅಂತ ಹೇಳಿ ಈ ಫೋಟೋಗ್ರಾಫರ್ ಬಂದುಬಿಟ್ಟು ಮೈಸೂರವರೇ. ನಾವು ಇಲ್ಲಿಗೆ ಬಂದಮೇಲೆ ನೀವು ಈ ಥರ ಎಲ್ಲ ಮಾಡಿಸ್ತೀರಾ ಅಂತ ಗೊತ್ತಿದ್ರೆ ನಾನು ಮೊದಲೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾ ಇದ್ದೆ, ನೀವು ಇಷ್ಟೊಂದು ಸೋಷಿಯಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಮೊದಲೇ ಹೇಳಬೇಕಿತ್ತು ಅಂತ ಅವರು ಮದುವೆನಲ್ಲಿ ನನ್ನನ್ನು ನೋಡಿ ಹೇಳಿ ಹಾಗೂ ಕೂಡ ಇರೋದ್ರಲ್ಲೇ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಮದುವೆ ಆಗ್ತಿರೋ ಟೈಮಲ್ಲೇ ಒಂದಷ್ಟು ನಮ್ಮನ್ನ ಮೂಮೆಂಟ್ ಮಾಡಿಸಿದ್ದಾರೆ. ಅದನ್ನು ಸಪ್ರೇಟ್ ವ್ಲಾಗಲ್ಲೇ ಹಾಕ್ತೀನಿ. ಇನ್ 2015 ಒಂದು ವೆಡ್ಡಿಂಗ್ ಶೂಟ್ ಇದೆ ಅಂತ ಹೇಳಿದ್ರೆ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ಬೋದು. ಫುಲ್ಲು ಖುಷಿಯಾಯಿತು. ಆರ್ಕೆಸ್ಟ್ರಾ ಇಡ್ಸಿದ್ರು, ಹಾಗೆ ಅವರು ಕೂಡ ಡ್ಯಾನ್ಸ್ ಮಾಡ್ತಿದ್ರು. ಆರ್ಕೆಸ್ಟ್ರಾಯಿಂದ ಬಂದಿರೋ ಸಾಂಗ್ ಹೇಳೋವಂಥವ್ರು ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ನಮ್ಮ ಅತ್ತೆ ಮತ್ತು ಚಿಕ್ಕತ್ತೆ ಇಬ್ಬರು ಸಿಸ್ಟರ್ಸು ಓರ್ಗಿತ್ತಿರು ಒಂದೇ ಥರ ಸ್ಯಾರಿ ಹಾಕ್ಕೊಂಡು ಮಾತಾಡ್ತಾ ನಿಂತ್ಕೊಂಡಿದ್ದಾರೆ. ಅವರೆಲ್ಲ ನಮ್ಮ ಅತ್ತೆಯವರ ಅತ್ತಿಗೆಯಂದಿರು ಅಲ್ಲಿ ಕೂತ್ಕೊಂಡಿರೋರು. ಹಾಗೆ ಇದು ನಮ್ಮ ಅತ್ತೆಯವರ ಅಮ್ಮ. ಎಲ್ಲರೂ ಕೂಡ ನನಗೆ ಎಷ್ಟು ಆಶ್ಚರ್ಯ ಆಗ್ತಿದೆ ಅಂದರೆ ಪ್ರತಿಯೊಬ್ಬರನ್ನೂ ಕೂಡ ನಾವು ಕೂರಿಸಿ ಫೋಟೋ ತೆಗೆದಿದ್ದೀವಿ. ನನಗೆ ಶಾಕ್ ಆಗೋಯ್ತು. ಇಂಥವ್ರನ್ನ ಕೂರಿಸಿಲ್ಲ ಅಂತ ಅನ್ನೋಂಗೆ ಇಲ್ಲ. ಆಲ್ಮೋಸ್ಟ್ ಒಂದು 50% ಮೆಂಬರ್ನ ಸೀಟ್ ಮೇಲೆ ಕೂರಿಸಿ ನಾವು ಆ ಕಡೆ ಈ ಕಡೆ ನಿಂತ್ಕೊಂಡು ತುಂಬ ಹತ್ತಿರದ ರಿಲೇಷನ್ನು ಅಂತ ಇರೋರ್ನೆಲ್ಲರನ್ನೂ ಕೂರಿಸಿ ಫೋಟೋ ತೆಗೆದಿದ್ದೀವಿ. ಅಷ್ಟು ಪೇಷನ್ಸ್ ಇತ್ತು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ಬಂದು ನೈಟ್ ರಿಸೆಪ್ಷನ್ನಲ್ಲೂ ಫುಲ್ ಜನ, ಇನ್ಕ್ಲೂಡಿಂಗ್ ಮಾರ್ನಿಂಗ್ ಕೂಡ ರಿಸೆಪ್ಷನ್ ಇಡ್ಸಿದ್ವಿ ನಾವು. ಮಾರ್ನಿಂಗ್ ರಿಸೆಪ್ಷನಲ್ಲೂ ಫುಲ್ ಜನ. ನನಗೆ ರೆಡಿ ಮಾಡ್ಕೊಳ್ಳೋದಕ್ಕೂ ಟೈಮ್ ಸಾಕಾಗಲಿಲ್ಲ. ಇವಾಗಿನ ಮದುವೆನಲ್ಲಿರೋ ಮೇಕಪ್ ನೋಡಿದ್ರೆ ಇವಾಗ ಈ ಮೇಕಪ್ನ ನಾನೇ ಇವಾಗ ಮಾಡ್ಕೊತೀನಿ ಅಂತ ಫೀಲ್ ಆಗುತ್ತೆ. ಬಟ್ ಆದರೆ ಆವಾಗ ಆ ಮೇಕಪ್ಪು ಇಟ್ಸ್ ವೆರಿ ಗುಡ್. ಆವಾಗ ಅಷ್ಟೇ ಖುಷಿ ಆಗಿತ್ತು, ನನಗೆ ಹ್ಯಾಪಿ ಆಗಿದ್ದೆ. ಆಮೇಲೆ ಇವಾಗ ಏನು ಡಿಫ್ರೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಇವಾಗೆಲ್ಲ ಹಾಕಿರೋ ಸಿಂಪಲ್ ಗೋಲ್ಡ್ನಲ್ಲೇ ಅಥವಾ ರೇರ್ಡ್ ಜ್ಯುವೆಲರೀಸ್ನ ಹಾಕ್ಕೊಂಡು ಮುಗಿಸ್ಬಿಡ್ತಾರೆ. ಆವಾಗ ಏನು ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಸೆಟ್ಟು, ಒಂದು ಮದುವೆಗೆ ಒಂದು ಸೆಟ್ಟು, ರಿಸೆಪ್ಷನ್ಗೊಂದು ಬೇರೆ ಸೆಟ್ಟು ಅಂತ ಟ್ರೆಂಡ್ ಇತ್ತು. ಅಂದರೆ ಆವಾಗಿನ ಟ್ರೆಂಡು ಏನಿತ್ತೋ ಅದಕ್ಕೆ ತಕ್ಕನಾಗಿ ಎಂಜಾಯ್ ಮಾಡಿದ್ದೀನಿ ಅಂತ ಮಾಡ್ತೀನಿ ಈಗಲೂ ಕೂಡ ಅಷ್ಟೇ. ಇವಾಗೇನು ಟ್ರೆಂಡ್ ಇದೆ ಅದಕ್ಕೆ ಬದಲಾವಣೆ ಜಗದ ನಿಯಮ ಅಂತಾರೆ ಅಲ್ವಾ, ಆ ಥರ ಟ್ರೆಂಡು ಹೇಗೆ ಚೇಂಜ್ ಆಗುತ್ತೋ, ಮನಸ್ಥಿತಿಗಳು ಹೇಗೆ ಚೇಂಜ್ ಆಗುತ್ತೋ, ಪರಿಸ್ಥಿತಿಗಳು ಹೇಗೆ ಚೇಂಜ್ ಆಗುತ್ತೋ ಹಾಗೆ ನಾವು ಚೇಂಜ್ ಆಗಬೇಕು. ಇಲ್ಲೂ ಕೂಡ ಅಷ್ಟೇ ನೋಡಿ ಎಷ್ಟು ತುಂಬ ಅಂದರೆ ತುಂಬ ಹ್ಯಾಪಿ ಆಗುತ್ತಪ್ಪ ನನಗಂತೂ. ಫ್ರೆಂಡ್ಸ್ಗಳು ಎಷ್ಟು ಜನ ಬಂದಿದ್ದರು, ನಮ್ಮನ್ನ ಎಷ್ಟು ಪ್ಯಾಂಪರಿಂಗ್ ಮಾಡಿದ್ರು, ಎಷ್ಟು ಆಟ ಆಡಿಸಿದ್ರು. ಇದೆಲ್ಲ ಏನು ಗೊತ್ತಾ, ಫ್ರೆಂಡ್ಸ್ಗಳು ಕೀಟ್ಲೆ ಮಾಡಿ ಈ ಥರ ಪ್ರಪೋಸ್ ಮಾಡಿಸಿರೋದು ಅಥವಾ ನಮ್ಮನ್ನು ಡ್ಯಾನ್ಸ್ ಮಾಡಿಸಿರೋದು. ಅವಾಗೆಲ್ಲ ಬೇಡ ಅಂತಿದ್ರು. ಆ ವಿಡಿಯೋಸ್ ನೋಡಬೇಕಾದ್ರೆ ವೆರಿ ಹ್ಯಾಪಿ. ಇವಾಗಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಮೊಮೆಂಟೆಲ್ಲ ನಾವು ಇವಾಗ ಸೆಲೆಬ್ರೇಟ್ ಮಾಡೋದಕ್ಕಾಗೋದಿಲ್ಲ. ಆಗಲ್ಲ ಅಂತಲ್ಲ, ಮಾಡಬಹುದು, ರೀಕ್ರಿಯೇಟ್ ಮಾಡಬಹುದು. ಬಟ್ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು 25 ಇಯರ್ಸ್ ಆದಮೇಲೆ ನಮ್ಮದು ಇನ್ನೊಂದ್ಸತಿ ಹಿಂಗೆ ಎಲ್ಲರನ್ನ ಕರೆದ್ಬಿಟ್ಟು ಮದುವೆ ಮಾಡ್ಕೊಂಬಿಡೋಣ ಅಂತ ಇದ್ರು. ಅದು ನೋಡ್ತಾಯಿದ್ರು ಇಬ್ಬರು, ನಾನು ಅಮ್ಮ ಕೂಡ ಇದ್ದರು ಇಲ್ಲೇ. ಹಾಗಾಗಿ ನಾನು ಅಮ್ಮ ಅವರು 3 ಜನನೂ ಒಂದು 2 ದಿನ ಕಂಪ್ಲೀಟಾಗಿ ಶನಿವಾರ ಭಾನುವಾರ ಫುಲ್ಲು ಬರೀ ಮದುವೆ CD ನೋಡೋದೇ ಆಗಿದೆ. ಮದುವೆ CD ಮತ್ತು ನನ್ನ ಎಂಗೇಜ್ಮೆಂಟ್ CD ಎಲ್ಲ ಕೂಡ ನೋಡಿದ್ವಿ. ನನಗೆ ಇವಾಗ ಫ್ಯಾಮಿಲಿ ಫೋಟೋ ನೋಡಿದ್ಮೇಲೆ ಅನ್ನಿಸ್ತದೆ, ಮೇಘನ ಮದುವೆನಲ್ಲಿ ನಾವೆಲ್ಲರೂ ಒಟ್ಟಿಗೆ ಫ್ಯಾಮಿಲಿ ನಿಂತ್ಕೊಂಡು ಫೋಟೋನೇ ತೆಗೆಸ್ತಿಲ್ಲ. ಒಂಥರ ಯೂನಿಕ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ತೆಗೆಸಿದ್ವಿ. ಟೋಟಲ್ ಫುಲ್ ಫ್ಯಾಮಿಲಿ ನಿಂತ್ಕೊಂಡು ತೆಗ್ಸೋಕ್ಕೆ ಆಗಲಿಲ್ಲ. ಎಲ್ಲಿ ನಮ್ಮದು ಹೊರಗಡೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಅದೇ ಮರ್ತೇ ಹೋಯಿತು. ಇದೇ ನೋಡಿ ನಾನು ಹೇಳಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ಇದನ್ನು ಸಪ್ರೇಟಾಗಿ ಹಾಕ್ತೀನಿ. ಇದನ್ನು ಸಾಂಗ್ ಜೊತೆ ಹಾಕಿದ್ರೇ ನಿಮಗೆ ನೋಡೋದಕ್ಕೆ ಕ್ಯೂಟಾಗಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಐ ಆಮ್ ಸೋ ಹ್ಯಾಪಿ. ನನಗೆ ಇವತ್ತೂ ವಿಡಿಯೋ ಮಾಡಿದಾರಲ್ಲ ಉಮೇಶ್ ಅಂತ, ಅವರು ಅವ್ರದ್ದೆಲ್ಲ ಫೋಟೋಸು ನಂಬರ್ಸು ಎಲ್ಲ ಇಲ್ಲೇ ಇದೆ. ನಾನು ಹಾಕ್ತೀನಿ ಬೇಕಾದರೆ ನೋಡಿ. ತುಂಬ ಅಂದರೆ ತುಂಬ ಜೆನ್ಯೂನ್ ಪರ್ಸನ್ನು, ತುಂಬ ಒಳ್ಳೆಯವರು. ಎಷ್ಟು ಬೇಜಾರು ಮಾಡ್ಕೊಳ್ತೀರ, ಎಷ್ಟು
ಇಡೀ ಊಟದ್ದಿರ್ಬೋದು ಕಂಪ್ಲೀಟಾಗಿ ಊಟದ ವಿಡಿಯೋ ಮಾಡಿದ್ದಾರೆ. ಇಲ್ಲ ಅಂದ್ರೂ ಒಂದು 7-8 CD ಕೊಟ್ಟಿದ್ದಾರೆ ಅವರು ನಮಗೆ ನೋಡಿನೇ ಸುಸ್ತಾಯಿತು. ಪ್ರತಿಯೊಂದು ಶಾಸ್ತ್ರದ್ದು, ಪ್ರತಿಯೊಂದು ಊಟದ್ದು, ಹೊರಗಡೆ ಪಾರ್ಕಿಂಗ್ದಿಂದ ಹಿಡಿದು ಸುತ್ತಮುತ್ತ ಇರೋದು ಕೂಡ ಡ್ರೋನ್ ಹಾರಿಸಿ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಿದೆ ನನಗಂತೂ. ಇದೆಲ್ಲ ಚಿಕ್ಕ ಪುಟ್ಟ ವೀಡಿಯೋಸ್ಗಳನ್ನ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡ್ತಾ ಇರಿ. ಎಲ್ಲವನ್ನು ಕೂಡ ಪ್ರತಿಯೊಂದು ಶಾಸ್ತ್ರಗಳದನ್ನು ನಾನು ವಿಡಿಯೋ ಮಾಡಿಲ್ಲ. ಜಸ್ಟು ಮಾರ್ನಿಂಗ್ ರಿಸೆಪ್ಷನ್ನು, ಈವ್ನಿಂಗ್ ರಿಸೆಪ್ಷನ್ನು ಧಾರೆ ಆಗಿದ್ದು ಅಷ್ಟು ಮಾತ್ರ ನಾನು ಟಿ ವಿನಲ್ಲಿ ಸುಮ್ಮನೆ ಹಿಡ್ಕೊಂಡಿದ್ದೀನಿ. ನಿಮ್ಮ ಜೊತೆಗೊಂದು ಮೆಮೊರಿ ಶೇರ್ ಮಾಡ್ಕೊಂಡು ಬಿಡೋಣ ಅಂತ. ಇವರೆಲ್ಲ ನನ್ನ ಸ್ಟೂಡೆಂಟು. ನಾನು ಜೈಸಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಆ ಒಂದು 2.5 ವರ್ಷನ ನಾನು ಇನ್ಯಾವ ಕಾಲಕ್ಕೂ ನನಗೆ ಆ ಮೆಮೊರಿನ ಯಾರೂ ಕೊಡೋಕ್ಕಾಗೋದಿಲ್ಲ. ಈ ಮಕ್ಕಳನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ ಅವರು ಅಂತ ಹೇಳಿದ್ರೆ, ನನಗೆ ಇನ್ಯಾವ ಜನ್ಮದಲ್ಲೂ, ಈ ಜನ್ಮದಲ್ಲಿ ನನಗೆ ಯಾರೂ ಅಷ್ಟು ಪ್ರೀತಿನ, ಆ ಮಕ್ಕಳು ಕೊಟ್ಟಷ್ಟು ಪ್ರೀತಿನ ನನಗೆ ಕೊಡೋಕ್ಕಾಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಮಕ್ಕಳು ಈವನ್ ನರಸೀಪುರದಲ್ಲಿ ನಾನು ಮದುವೆ ಆಗಿದ್ದು, ಇನ್ನೇನಾದರೂ ನಾನು ಚಾಮರಾಜನಗರದಲ್ಲೇ ನಾನು ಮದುವೆ ಆಗಿದ್ದರೆ ಇಡೀ ಜೈಸಸ್ ಕಾಲೇಜ್ ಮಕ್ಕಳೆಲ್ಲ ಚೌಟ್ರಿನಲ್ಲೇ ಇರೋರು. ಅಷ್ಟು ಪ್ರೀತಿ ಮಾಡೋರು ಮಕ್ಕಳು. ನನಗೆ ಸೆಂಡ್ ಆಫ್ ಕೂಡ ಅಷ್ಟು ಮಾಡೋರು, ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋರು, ಗಿಫ್ಟ್ಸ್ ಕೊಡೋರು. ನಾನು ಬೇಜಾರಲ್ಲಿದ್ದರೆ, ಮ್ಯಾಮ್ ಯಾಕೆ ಬೇಜಾರಲ್ಲಿದ್ದೀರ ಹೇಳಿ ಅಂತ ಗೋಗರಿಯೋರು. ನಮ್ಮ ಜೊತೆ ಟ್ರಿಪ್ ಬನ್ನಿ ಅಂತ ಗ್ರೂಪ್ ಮಾಡ್ಕೊಂಡು ನನ್ನ ಅವ್ರ ಜೊತೆಗೆ ಹೋಗಿದ್ದೀರ, ನಮ್ಮ ಜೊತೆಗೆ ಬರಲ್ವಾ ಅಂತ ಗ್ರೂಪ್ಗಳಲ್ಲಿ ಕರ್ಕೊಂಡೋಗೋರು. ನನ್ನ ಎಷ್ಟು ತುಂಬ ಹೇಳಿದ್ನಲ್ವ, ಆ ಪ್ರೀತಿನ, ಆ 2.5 ವರ್ಷದ ಜರ್ನಿನ ನನ್ನ ಲೈಫ್ ಟೈಮ್ ಸಾಯೋವರೆಗೂ ನಾನು ಮರೆಯೋಕ್ಕಾಗೋದಿಲ್ಲ. ಮತ್ತು ನನಗೆ ಅಂಥ ಪ್ರೀತಿ ಸಿಗುತ್ತೆ ಅಂತ ನಂಬಿಕೆನೂ ಇಲ್ಲ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ಮದುವೆ ಅನ್ನೋದು ಕೆಲವೊಬ್ಬರ ಲೈಫ್ನಲ್ಲಿ ಒಂಥರ ಬೆಸ್ಟ್ ಮೂಮೆಂಟ್ ಅಂತಾರಲ್ಲ, ಹಾಗೆ ಒಡವೆ, ವಸ್ತ್ರ ಕೊಡೋದು, ತಗೊಳ್ಳೋದು ಇದ್ದೇ ಇರುತ್ತೆ. ಬಟ್ ಆದರೆ ಹ್ಯಾಪಿ ಮೂಮೆಂಟ್ಸು ಈ ಥರ ಎಲ್ಲ ಇರುತ್ತಲ್ಲ, ಇದೆಲ್ಲ ಒಂಥರ ಲೈಫ್ ಟೈಮ್ ಮೆಮೊರಿ. ಇದು ನೋಡಿ, ಇದೆಲ್ಲ ನಾಗಪ್ಪನ ಫ್ರೆಂಡ್ಸ್ಗಳು. ನಾಗಪ್ಪನ ಫ್ರೆಂಡ್ ಸರ್ಕಲ್ ಕೂಡ ಅಷ್ಟೇ, ಇಟ್ಸ್ ಎ ವೆರಿ ಗುಡ್ ಫ್ರೆಂಡ್ ಸರ್ಕಲ್ ಅಂತ ಹೇಳ್ಬೋದು. ಸ್ಟಿಲ್ ಇನ್ನು ಅವ್ರಿಗೆ ಎಲ್ಲರೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ. ಬಟ್ ಮೊದಲ ಥರನೇ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಫ್ಯಾಮಿಲಿ, 2 ಮಕ್ಕಳು, ಪಾಪ ನಾನು ಕೆಲವೊಂದು ಟೈಮ್ ಹೋಗಿ ಪರವಾಗಿಲ್ಲ ಅಂತಲೇ ಹೇಳ್ತೀನಿ. ಬಟ್ ಆದರೆ ಅವ್ರಿಗೆ ಫ್ಯಾಮಿಲಿನ ಬಿಟ್ಟು 2 ದಿನ 3 ದಿನ ಅಂತ ಹೋಗೋಕ್ಕಾಗೋದಿಲ್ಲ ಅಂತಲೇ ತುಂಬ ಹೋಗಿಲ್ಲ. ನಾನು ಆದಷ್ಟು ಇನ್ನು ಮುಂದೇನಾದ್ರೂ ಕಳಿಸ್ಬೇಕು ಅವ್ರನ್ನ. ಯಾಕೆಂದರೆ ಫ್ರೆಂಡ್ಸ್ ಫಾರ್ ಎವರ್ ಅಂತಾರಲ್ಲ, ಹಂಗೆ ಅವ್ರನ್ನ ಕಳ್ಕೊಬಾರ್ದು. ಲೈಫ್ ಟೈಮ್ ಆಗೋದು ಅವರೇನೆ. ಸೊ ಈಗಲೂ ಕೂಡ ಇವರಿಷ್ಟು ಜನದಲ್ಲಿ ಇನ್ನೊಂದು 2 ಮದುವೆ ಆಗಿಲ್ಲ ಅಷ್ಟೇ. ಇನ್ನೆಲ್ಲರ ಮದುವೆಗೂ ಕೂಡ ಹೋಗಿ ಅಟೆಂಡ್ ಮಾಡಿದ್ದೀವಿ. ಪ್ರತಿಯೊಬ್ಬರ ಮದುವೆಗೂ ಹೋಗಿದ್ದೀವಿ. ಶ್ರೀಮಂತ ಶಾಸ್ತ್ರಕ್ಕೆ ಹೋಗಿದ್ದೀವಿ, ಹಾಗೆಯೇ ನಾಮಕರಣಕ್ಕೆ ಹೋಗಿದ್ದೀವಿ, ಬರ್ಡೇ ಪಾರ್ಟೀಸ್ಗೆ ಹೋಗಿದ್ದೀವಿ. ಈಗ ರೀಸೆಂಟಾಗಿ ಸಂದೀಪ್ ಅವರು ಒಂದು ಬರ್ಡೇ ಪಾರ್ಟಿ ಅಂತ ಹಾಕಿದ್ನಲ್ಲ, ಅದು ಕೂಡ ನಾಗಪ್ಪ ಫ್ರೆಂಡೇ. ಸೊ ಇನ್ನು ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು ಹಾಗೇ ಇದೆ. ಬಟ್ ಕೂತ್ಕೊಂಡು ಒಂದು ದಿನ ಎಲ್ಲ ಅವ್ರ ಜೊತೆ ಮಾತಾಡೋ ಅಷ್ಟು ಟೈಮು ಸಿಗ್ತಾ ಇಲ್ಲ ಅಷ್ಟೇ. ಅದರ್ವೈಸ್ ಒಕೇಶ್ನಲ್ಲಿ, ಫಂಕ್ಷನ್ಲಿ ಏನೇನು ಫಂಕ್ಷನ್ ಇದೆಯೋ ಅದೆಲ್ಲ ಕೂಡ ಅಟೆಂಡ್ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲಿ ಫ್ರೆಂಡ್ಸ್ಗಳು ಎಷ್ಟು ಕಾಡಿದ್ದಾರೆ ಅವ್ರಿಗೆ ಅಂತ ಹೇಳಿದ್ರೆ, ಸಖತ್ತಾಗಿ ಕಾಡಿದ್ದಾರೆ ಮಾತ್ರ. ಡ್ಯಾನ್ಸ್ ಮಾಡು, ಅತ್ತಿಗೆಗೆ ರೋಸ್ ಕೊಡು, ಪ್ರಪೋಸ್ ಮಾಡು ಅನ್ನೋರು, ನಿಮ್ಮನ್ನು ಇಸ್ಕೊಂಬೇಡಿ ನೀವು ಇಸ್ಕೊಂಬೇಡಿ ಅದಕ್ಕೆ ಆಟ ಆಡಿಸಿ ಅಂತ ಹೇಳೋರು. ತುಂಬ ಎಂಜಾಯ್ ಮಾಡಿದಾರಪ್ಪ. ಅವ್ರ ಹತ್ರ ಎಷ್ಟು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅದೆಲ್ಲ ಹ್ಯಾಪಿ ಮೂಮೆಂಟ್ ಇದೆ. ಅಟ್ ಎ ಸೇಮ್ ಟೈಮ್ ಇದೊಂದು ಕಾಶಿ ಯಾತ್ರೆ ಅಂತಾರಲ್ಲ, ನಿಜವಾಗ್ಲೂ ಇದೊಂಥರ ಶಾಸ್ತ್ರ ಯಾರು ಮಾಡಿದ್ರು ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಎಣ್ಣೆತ್ತವರು ಪಾಪ ಅಷ್ಟು ವಯಸ್ಸಾಗಿರೋರು ಚಿಕ್ಕವ್ರ ಕಾಲು ಹಿಡಿದು ಕಾಲಿಗೆ ನೀರು ಹಾಕಿ ಶಾಸ್ತ್ರ ಮಾಡಿ ಕರ್ಕೊಂಡು ಹೋಗೋದು. ಬಟ್ ಏನು ಪದ್ಧತಿನೋ ಏನೋ, ಕಾಶಿಗೆ ಹೋಗಬೇಡಿ ಬನ್ನಿ ಮದುವೆ ಆಗಿ ಅಂತ ಕರ್ಕೊಂಡು ಹೋಗೋದು. ಎಲ್ಲ ಶಾಸ್ತ್ರದಲ್ಲೂ ಒಂದೊಂದು ಏನಾದರೂ ಒಂದು ರೀಸನ್ ಇರುತ್ತೆ ಅಂತಾರಲ್ಲ, ಹಾಗೆ ಮಾಡಿರ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಸೊ ನೋಡಿ, ನಮ್ಮಪ್ಪ ಕೈಗೆ ವಾಚ್ ಹಾಕಿ, ಚೈನ್ ಹಾಕಿ, ಕತ್ತಿಗೆ ಚೈನ್ ಹಾಕಿ, ಬಾರಪ್ಪ ಕಾಶಿಗೆ ಹೋಗಬೇಡ, ನನ್ನ ಮಗಳು ಮದುವೆ ಮಾಡು ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಇವರೆಲ್ಲ ಯಾರು, ನನ್ನ ಕಲೀಗ್ಸು, ಜೈಸಸ್ ಕಾಲೇಜ್ನಲ್ಲಿ ನನ್ನ ಕಲೀಗ್ಸು. ಜೈಸಸ್ ಕಾಲೇಜಲ್ಲಿ ವರ್ಕ್ ಮಾಡಿದ್ದವ್ರು ಫುಲ್ಲು ಬಂದಿದ್ದರು. ಹಾಗೆ ಅದಕ್ಕಿಂತ ಮುಂಚೆ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡಿದ್ದೆ, ಒಂದು ಬ್ಯಾಂಕಲ್ಲಿ ವರ್ಕ್ ಮಾಡಿದ್ದೆ. ಪ್ರತಿಯೊಬ್ಬರು ಬಂದಿದ್ದಾರೆ. ನಮ್ಮ HOD ಕೂಡ ಬಂದಿದ್ದರು. ಅವರೆಲ್ಲ ಬಂದು ನಿಂತ್ಕೊಂಡು ನನ್ನ ಮದುವೆ ಮಾಡಿದ್ರು. ನಾನು ಹೋಗಿರೋ ಪ್ಲೇಸಲ್ಲಿ, ವರ್ಕ್ ಮಾಡಿರೋ ಪ್ಲೇಸಲ್ಲಿ ನನಗೆ ಅಷ್ಟು ಬೆಲೆ ಸಿಕ್ಕಿದೆ, ವ್ಯಾಲ್ಯೂ ಸಿಕ್ಕಿದೆ. ಅವರೆಲ್ಲ ನನ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿಕೊಂಡು, ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಬಂದು ಹಾರೈಸಿದರು.
ಎಲ್ರಿಗೂ ನಾನು ಈ ಮೂಲಕ ಇವಾಗ ಆವಾಗ್ಲೂ ಥ್ಯಾಂಕ್ಸ್ ಹೇಳಿದ್ದೀನಿ, ಒನ್ಸ್ ಅಗೇನ್ ಇವಾಗಲೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ನನ್ನ ಫ್ಯಾಮಿಲಿ ಮೆಂಬರ್ಸು ತುಂಬ ಎಂಜಾಯ್ ಮಾಡ್ತಾರೆ ನನ್ನ ಫ್ಯಾಮಿಲಿ ಮೆಂಬರ್ಸು. ನೋಡಿ ಇವರೆಲ್ಲ ಇವ್ರ ಮಗಳಿಗೆ ಇವಾಗ ಮದುವೆ ಆಗಿದ್ದು. ಇವ್ರು ನನ್ನ ಕೋ ಸಿಸ್ಟರು, ನೋಡೇ ಇರ್ತೀರ, ನಮ್ಮ ಅಣ್ಣ ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲ ಕೂಡ ನಿಂತ್ಕೊಂಡಿದ್ದಾರೆ ಮದುವೆಯಲ್ಲಿ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಹಾಗೆ ನಮ್ಮ ಅತ್ತೆ ಮಕ್ಕಳು ನೋಡಿ ಎಲ್ಲರೂ ಇದ್ದಾರೆ ವೀರಗಾಸೆ ಕುಣಿತ. ಸೊ ಜಾಸ್ತಿ ದೇವ್ರು ತರೋದು, ಬಳೆ ಶಾಸ್ತ್ರ ಇದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಕಂಕಣ ಕಟ್ಟೋ ಶಾಸ್ತ್ರ ಇರ್ಬೋದು, ಸಪ್ತಪದಿ ಇವೆಲ್ಲ ಜಾಸ್ತಿ ನಾನು ವಿಡಿಯೋ ಮಾಡಿಲ್ಲ. ನೋಡಿ ಈ ಫೋಟೋಗ್ರಫಿ ಕೂಡ ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ನೋಡಿ. ಆವಾಗಲೇ ಹೇಳಿದ್ನಲ್ಲ, ಅವರು ಕಂಪ್ಲೀಟಾಗಿ ಪ್ರೀ ವೆಡ್ಡಿಂಗ್ ಮಾಡೋ ಅಂಥವ್ರೆ. ಬಟ್ ನಾವು ಹಳ್ಳಿ ಕಡೆಯಿಂದ ಮದುವೆ ಆಗ್ತಿದ್ದೀವಿ, ಇವ್ರು ಮಾಡಿಸ್ತಾರೋ ಇಲ್ವೋ ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಇರಲಿಲ್ಲ. ಅಟ್ಲೀಸ್ಟ್ ಅವ್ರು ಮುಂಚಿತವಾಗೇ ಅವ್ರು ಕೇಳಿದಿದ್ರೆ ನಾನು ಒಪ್ಕೊಂಡು ಮಾಡಿಸ್ಬಿಡ್ತಾ ಇದ್ದೆ. ಮದುವೆ ಟೈಮ್ನಲ್ಲಿ ನಾನು ಹಂಗೆ ನಿಂತ್ಕೊತೀನಿ, ಹಿಂಗೆ ಮಾಡ್ತೀನಿ ಅಂತ ನಾನೇ ಹೇಳೋದು ನೋಡಿ ಅವ್ರಿಗೆ ಆಶ್ಚರ್ಯ ಆಯಿತು. ಇವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿಬಿಟ್ಟು ಆಮೇಲೆ ಅಲ್ಲೇ ಇಮಿಡಿಯೇಟಾಗಿ ಹೇಳಿ ಒಂದು ವಿಡಿಯೋ ಶೂಟು ಮಾಡಿಸಿದ್ದು. ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನನಗೆ ಹ್ಯಾಪಿ ಆಗಿದೆ ಅಪ್ಪ ಇದನ್ನು ನೋಡಿ. ಸ್ನೇಹಿತರೆ, ಇವತ್ತಿನ ವ್ಲಾಗು ನನ್ನ ಮದುವೆ ಸೀರೀಸ್ನ ಸಂಪೂರ್ಣವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿನೇ ಟಿ ವಿನಲ್ಲೇ ಸಿಡಿನ ಬಂದ್ ಮಾಡಿ ಅಥವಾ ತಗೊಂಡು ಮಾಡ್ಬೋದಿತ್ತು. ಅಷ್ಟು ಟೈಮ್ ಇಲ್ಲ. ಇನ್ಯಾವಾಗಾದರೂ ಆ ಕ್ಲಾರಿಟಿಲಿ ಮಾಡೋದಾದರೆ ಮಾಡ್ತೀನಿ. ಸದ್ಯಕ್ಕೆ ಈ ಒಂದು ಸೀರೀಸ್ನ ಹಾಕಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಹಾಕಿದ್ದೀನಿ. ನನ್ನ ಮೆಮೊರಬಲ್ ಮೂಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಹಾಕ್ತಾ ಇದ್ದೀನಿ. ಸೊ ಇಷ್ಟ ಆದರೆ ನೋಡಿ ಎಂಜಾಯ್ ಮಾಡಿ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.